ಎಲ್ಲರಿಗೂ ನಮಸ್ಕಾರ ರೀ. ನಾವು ಮನೆಯೊಳಗೆ ರೊಟ್ಟಿ ಮಾಡಿದಾಗ, ಚಪಾತಿ ಮಾಡಿದಾಗ, ದೋಸೆ ಮಾಡಿದಾಗ, ಪೂರಿ ಮಾಡಿದಾಗ ಒಂದು ಯಾವುದಾದ್ರೂ ಪಲ್ಯ ಮಾಡೇ ಮಾಡಿರ್ತೀವಿ. ಹಂಗೆ ಈ ಎಲ್ಲ ರೆಸಿಪಿಗಳಿಗೂ ಕಾಂಬಿನೇಷನ್ ಆಗುವಂಥ ಪಲ್ಯ ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ನೀವೀಗ ಕಡಾಯಿ ಒಳಗೆ ನೋಡ್ತಾ ಇರ್ಬೋದು. ಪಲ್ಯ ನೋಡಿದ್ರೆ ನಿಮಗೆ ಗೊತ್ತಾಗತ್ತೈತಿ. ಈ ಪಲ್ಯ ಒಂದು ಸಲ ಮಾಡಿರಂದ್ರೆ ಮತ್ತೆ ಇದನ್ನು ಮಾಡ್ತೀರಿ. ಇದಕ್ಕೆ ನಾವು ಏನೇನು ಪದಾರ್ಥ ಬಳಸಿದ್ದೀವಿ ಅದನ್ನೆಲ್ಲ ಪದಾರ್ಥ ಬಳಸಿ ನೀವು ಈ ರೆಸಿಪಿ ಮಾಡೋದು ಮರಿಬೇಡ್ರಿ. ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದು 250 ಗ್ರಾಮ್ 300 ಗ್ರಾಮ್ ಆಗುವಷ್ಟು ಒಂದು ಕ್ಯಾಬೇಜ್ ತೊಗೊಂಡಿವಿ. ಅದನ್ನು ಸಣ್ಣ ಕಟ್ ಮಾಡಿಟ್ಟೇವೆ ನೋಡಿರಿ. ಇದಕ್ಕೆ ಒಂದು ಬಟಾಟಿ ನಾವು ಅದನ್ನು ಈ ಟೈಪ್ ಸಣ್ಣ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡೇವಿ. ಇದಕ್ಕೆ 1-2 ಉಳ್ಳಾಗಡ್ಡಿ, 3-4 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಟೊಮೆಟೊ, ಒಂದು ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಸಣ್ಣ ಬಟ್ಲಾಗುವಷ್ಟು ಗ್ರೀನ್ ಪೀಸ್ ತೊಗೊಂಡೇವ್ರಿ. ಹಸಿರು ಬಟಾಣಿ ಈಗ ಸೀಸನ್ ಐತಿ, ಹಸಿರು ಬಟಾಣಿ ತೊಗೊರಿ. ಈಗ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ಕೂಡಲೇ ಜೀರಿಗೆ ಮತ್ತು ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಬೆಳ್ಳುಳ್ಳಿ ಹೆಸಳು ಹಾಕಿಬಿಡ್ರಿ. ಬೆಳ್ಳುಳ್ಳಿ ಹೆಸಳು ಆದ ಕೂಡಲೇ ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕಿರಿ. ಈಗ ಉಳ್ಳಾಗಡ್ಡಿ ಹಾಕಿಬಿಡೋದು ನೋಡ್ರಿ. ಉಳ್ಳಾಗಡ್ಡಿ ಹಾಕಿ ಬಂಗಾರದ ಬಣ್ಣ ಬರೋ ತನಕ ಈ ಉಳ್ಳಾಗಡ್ಡಿ ನಾವು ಬೇಯಿಸೋದೈತ್ರಿ. ಈಗ ಒಂದೊಂದು ಪದಾರ್ಥಗಳನ್ನ ನಾವು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋತ ಹೋಗೋದ್ರಿ. ಹಿಂಗೆ ಮಿಕ್ಸ್ ಮಾಡಿರಂದ್ರೆ ನಮ್ದು ಅಡುಗೆ ಏನೈತಲ್ಲ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ಮತ್ತು ಅಷ್ಟು ರುಚಿಕಟ್ಟಾಗಿ ಬರ್ತೈತೆ ರೀ. ಈಗ ಬಟಾಟೆ ಹಾಕಿಬಿಟ್ಟು ನೋಡ್ರಿ. ಈ ಎಣ್ಣೆ ಒಳಗೆ ನಾವು ಉಳ್ಳಾಗಡ್ಡಿ ಹಾಕಿದ್ವಲ್ಲ, ಉಳ್ಳಾಗಡ್ಡಿ ಹಾಕಿದ ಮೇಲೆ ನಾವು ಬಟಾಟೆ ಹಾಕ್ಬೇಕ್ರಿ. ಬಟಾಟೆ ಹಾಕ್ತಂದ್ರೆ ಬಟಾಟೆ ಎಣ್ಣೆ ಒಳಗೆ ಭಾಳ ಮಸ್ತ್ ಅಂದ್ರೆ ಬೆಂದು ಬರ್ತಾವ್ರಿ. ಅದರ ಸಲುವಾಗಿ ಬಟಾಟೆ ಹಾಕೋದು ಮರಿಬೇಡ್ರಿ. ಉಳ್ಳಾಗಡ್ಡಿ ಆದ ಕೂಡಲೇ ಬಟಾಟೆ ಹಾಕಿರಿ. ಮೊದಲ ಬಟಾಟೆ ಹಾಕಿರಂದ್ರೆ ಬಟಾಟೆ ಕೆಂಪಾಗಿ ಬಿಡ್ತಾವೆ. ಅದರ ಸಲುವಾಗಿ ಉಳ್ಳಾಗಡ್ಡಿ ಹಾಕಿ ಬಟಾಟೆ ಹಾಕಿರಿ. ಆಮೇಲೆ ಟೊಮೆಟೊ ಹಾಕೋದ್ರಿ. ಟೊಮೆಟೊ ಆದ ನಂತರ ಗ್ರೀನ್ ಪೀಸ್. ಟೊಮೆಟೊ ಹಾಕಿದ ನಂತರ ಗ್ರೀನ್ ಪೀಸ್ ಹಾಕಬೇಕಾದ್ರೆ ಟೊಮೆಟೊ ನೀರು ಬಿಡ್ತೈತ್ರಿ. ಇಲ್ಲಿ ಒಂದಕ್ಕೊಂದು ಲಿಂಕ್ ಇರ್ತಾವೆ. ನಾವು ಟೊಮೆಟೊ ಹಾಕಿದ ನಂತರ ಆ ಬಟಾಟಿ ಮತ್ತು ಗ್ರೀನ್ ಪೀಸ ಎರಡೂ ಮೆತ್ತಗಾಗ್ತಾವ್ರಿ. ಅದರ ಸಲುವಾಗಿ ನಾವು ಈಗೇನು ಪ್ರೊಸೀಜರ್ ಫಾಲೋಅಪ್ ಮಾಡತ್ತವಲ್ಲ ಇದೇ ಟೈಪನ್ನು ನೀವು ಮಾಡಿರಿ. ಎಲ್ಲ ಆದ ಕೂಡಲೇ ಕ್ಯಾಬೇಜ್ ಹಾಕಿಬಿಟ್ಟು ನೋಡ್ರಿ. ಕ್ಯಾಬೇಜ್ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡೋದೈತ್ರಿ. ಈ ಕ್ಯಾಬೇಜ ನೀವು ನಿಧಾನಕ್ಕೆ ನೋಡ್ಕೊಂಡು ಹಾಕಿರಿ. ಆಮೇಲೆ ಈ ಕ್ಯಾಬೇಜ ನಾವು ಎಷ್ಟು ಮೆತ್ತಗಾಗ್ತೈತಲ್ಲ ಅಷ್ಟು ರುಚಿ ಚಲೋ ಆಕೈತ್ರಿ. ಈಗ ಮಸಾಲೆ ಏನೈತಲ್ಲ ಕೆಳಗಿಂದ ಮೇಲಿಂದ ಕೆಳಗೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಹಿಂಗೆ ಮಿಕ್ಸ್ ಮಾಡಿರಂದ್ರೆ ಕ್ಯಾಬೇಜ್ ಪಲ್ಯ ಭಾಳ ಅಂದ್ರೆ ಭಾಳ ಭಾರಿ ಬರ್ತೈತಿ. ಇದು ನೀವು ಒಂದು ಸಲ ಟ್ರೈ ಮಾಡಿರಿ. ಈಗ ನೀವು ನೋಡ್ತಿರ್ಬೋದು ಮಿಕ್ಸ್ ಮಾಡಿದಂಗೆ ಎಲ್ಲ ಒಂದೊಂದು ಮ್ಯಾಲೆ ಬರಕತ್ತ ನೋಡ್ರಿ ಕೆಳಗಿಂದು. ಈಗ ಉಪ್ಪು ಹಾಕಿ ಅದನ್ನು ಲಿಡ್ ಮುಚ್ಚಿ ಒಂದು 5 ನಿಮಿಷ ಇಟ್ಟು ಬಿಡೋದ್ರಿ. ಅಂದ್ರೆ ಉಪ್ಪೆಲ್ಲ ಕರಿಗೆ ಆ ಕ್ಯಾಬೇಜ್ ಐತಲ್ಲ ಕ್ಯಾಬೇಜನು ಎಲ್ಲ ಮೆತ್ತಗಾಗಿಬಿಡ್ತೈತೆ ರೀ. ನೀವು ನೋಡ್ತಿರ್ಬೋದು ಕ್ಯಾಬೇಜ ಮೆತ್ತಗಾಗೈತಿ. ಈಗ ನಾವು ಅದನ್ನು ಮಿಕ್ಸ್ ಮಾಡೋದ್ರಿ. ಇದು ಒಂದು ಸ್ವಲ್ಪ ಕ್ಯಾಬೇಜ ಮೊದಲು ಹುರ್ಕೊಂಡೂ ಮಾಡಕ್ಕೆ ಬರ್ತೈತೆ ರೀ. ಆದ್ರೆ ನಾವು ಇದ್ರೊಳಗೂ ಹುರಿಯಾಕತ್ತೇವೆ ರೀ. ಮೊದಲು ಹುರಿದಿಟ್ರೆ ಕ್ಯಾಬೇಜ ಕಪ್ಪಾಗಿ ಬಿಡ್ತೈತೆ ರೀ. ಅದರ ಸಲುವಾಗಿ ನಾವು ಮೊದಲು ಹುರಿದು ಇಟ್ಕೊಂಡಿಲ್ಲ. ಈಗ ನಾವು ಒಗ್ಗರಣೆ ಒಳಗನ ಕ್ಯಾಬೇಜ ಹುರಿತಾ ಇದ್ದೀವಿ. ಈಗ ಅರಿಶಿನ ಪುಡಿ ಆದ ಕೂಡಲೇ ಅಚ್ಚ ಖಾರದ ಪುಡಿ. ನಾವೀಗ ಹಸಿ ಮೆಣಸಿನ್ಕಾಯಿ ಬೇರೆ ಹಾಕೀವಿ. ಈಗ ಅಚ್ಚ ಖಾರದ ಪುಡಿ, ಆಮೇಲೆ ಗರಂ ಮಸಾಲ ಹಾಕ್ರಿ. ಇಲ್ಲ ನಿಮ್ಮ ಕಡೆ ಯಾವುದೈತಿಲ್ಲ ಅದನ್ನು ಹಾಕ್ರಿ. ಈಗ ನಾವು ರುಚಿ ಬ್ಯಾಲೆನ್ಸ್ ಆಗ್ಲತ್ತೇಳಿ ಒಂದು ಅರ್ಧ ಚಮಚೆ ಸಕ್ಕರೆ ಹಾಕೀವಿ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಅದನ್ನು ಮಿಕ್ಸ್ ಮಾಡೋದು ನೋಡ್ರಿ. ಈಗ ನಾವು ಮಸಾಲೆ ಎಷ್ಟು ಮಿಕ್ಸ್ ಮಾಡ್ತೇವಲ್ಲ ಅದ್ರ ಮ್ಯಾಲೆ ಈ ಕ್ಯಾಬೇಜ್ ಪಲ್ಯ ರುಚಿ ಕೊಡ್ತೈತ್ರಿ. ನೀವು ನೋಡ್ತಿರ್ಬೋದು ಮೊದಲು ಎಷ್ಟೈತೆ ಕಡಾಯಿ ಒಳಗೆ, ಈಗ ಎಷ್ಟೈತಿ ಅದು ಎಲ್ಲ ಕರಿ ಬಿಡ್ತೈತ್ರಿ. ಈಗ ನಾವು 1 ಕಪ್ ಆಗುವಷ್ಟು ನೀರು ಹಾಕಿಬಿಡಾಕತ್ತಿದ್ದೀವಿ ರೀ. ನೀರು ಹಾಕಿ ಲಿಡ್ ಮುಚ್ಚಿ ಮತ್ತೊಂದು 5 ನಿಮಿಷ ಸಣ್ಣ ಗ್ಯಾಸ್ ಇಟ್ಟು ಮುಚ್ಚಿಟ್ಟು ಬಿಡೋದ್ರಿ. ಈಗ ನೋಡಿರಿ ಕರೆಕ್ಟಾಗಿ ಕ್ಯಾಬೇಜ್ ಪಲ್ಯ ಎಲ್ಲ ನೀರು ಹಿರ್ಕೊಂಡೈತ್ರಿ. ಅದು ಆಲೂಗಡ್ಡೆ, ಬಟಾಟಿ, ಗ್ರೀನ್ ಪೀಸ್, ಕ್ಯಾಬೇಜ ಎಲ್ಲ ಎಷ್ಟು ಕಲರ್ಫುಲ್ ಆಗೈತೆ ನೋಡ್ರಿ. ಇಷ್ಟ ರುಚಿಕಟ್ಟಾಗೈತೆ ರೀ. ಅಡುಗೆ ಮನೆ ಅಂತೂ ಘಮ್ಮಾಗಕತ್ತೈತೆ ರೀ. ಅಷ್ಟು ಮಸ್ತ್ ಈ ರೆಸಿಪಿ ಐತಿ. ಈ ಅಡುಗೆನ ನೀವು ಜೋಳದ ರೊಟ್ಟಿ, ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತೆ ರೀ.
ಆಲ್ ಇನ್ ಒನ್ ರೆಸಿಪಿ ಐತಿ. ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದು ನೀವು ಮರಿಬೇಡ್ರಿ, ಯಾಕಂದ್ರೆ ಅಷ್ಟು ಮಸ್ತ್ ಆದಂಥ ರೆಸಿಪಿ ಐತಿ ಅದ. ಈ ವಿಡಿಯೋನ ನೀವು ಆದಷ್ಟು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಈಗ ನಮ್ದು ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ. ನಾವೀಗ ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡು ಇದ್ರದ್ದು ರುಚಿ ನೋಡ್ತೀವಿ ರೀ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮನೆಯವ್ರಿಗೆ ಮಾಡಿಕೊಡ್ರಿ, ಯಾಕಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಭಾಳ ರುಚಿಕಟ್ಟಾಗಿ ಆಗ್ತೈತಿ ಮತ್ತು ಸುಲಭದೊಳಗೆ ಆಗ್ತೈತಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.